ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮಹೋತ್ಸವಕ್ಕೆ ಮುನ್ನುಡಿ ಬರಿತಾ ಇದ್ದಂತೆ ಈ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಮೈಸೂರು ಐತಿಹಾಸಿಕ ಅರಮನೆಯಲ್ಲಿ ರಾಜಮನೆತನದ ಅಂದರೆ ಯದುವಂಶದಿಂದ ಖಾಸಗಿ ದರ್ಬಾರ್ಗೂ ಕೂಡ ಚಾಲನೆ ಸಿಗುತ್ತೆ. ಈ ಕುರಿತು ಮೈಸೂರು ರಾಜವಂಶಸ್ಥರಾಗಿರುವಂಥ ಯದುವಂಶದ ಅರಸ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಈ ಕುರಿತು ಮಾಹಿತಿ ನೀಡ್ತಾರೆ. ಸರ್, ಈಗ ಸಿದ್ಧತೆ ಯಾವ ರೀತಿ ಸಾಗಿದೆ ಅಂತ? ಎಲ್ಲ ಸಿದ್ಧತೆಗಳು ಆಗಿದೆ. ಇನ್ನು ನಾಳೆನೇ ದಸರಾ ಶುರುವಾಗುತ್ತೆ, ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಪೂರೈಸಿದ್ದೀವಿ. ನಾಳೆ ಪಾಡ್ಯದ ದಿನ ಬೆಳಗ್ಗೆನೇ ಪೂಜೆಗಳು ಎಲ್ಲ ಆಗುತ್ತೆ. ಕಂಕಣಧಾರಣೆ, ಸಿಂಹಾಸನಾರೋಹಣ, ನಂತರ ಅದು ಏನು ಪ್ರಕ್ರಿಯೆ ಇದೆ 9 ದಿನದ ಕಾಲ ಅದು ನಡೀತದೆ. 10ನೇ ದಿನ ದಸರಾ ವಿಜಯದಶಮಿ ಆಚರಣೆಯೂ ಸಹ ನಡೆಯುತ್ತೆ. ಆಯುಧ ಪೂಜೆ ಅದು 9ನೇ ದಿನ ಬೀಳುತ್ತೆ. ಆಯುಧ ಪೂಜೆಯಲ್ಲಿ ವಿಶೇಷವಾಗಿ ರಾಜರ ಒಂದು ಆಯುಧಗಳು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಲಾಂಛನೆಗಳು, ಅಶ್ವ, ಗಜ, ನಮ್ಮ ಹಸು, ಪಟ್ಟದ ಹಸು ಏನಿದೆ, ನಂತರ ಧ್ವಜ ಮತ್ತು ವಾಹನಗಳು ಇತ್ಯಾದಿ ಇದಕ್ಕೆಲ್ಲಕ್ಕೂ ಕೂಡ ಒಂದು ಮರ್ಯಾದೆಗಳು ಉಂಟಾಗಿರುತ್ತೆ, ಪೂಜೆಗಳು ಇರುತ್ತೆ. ಅದೆಲ್ಲನೂ ಸಹ ನಾವು ಅನುಸರಿಸ್ತಾ ಮುಂದುವರಿತೀವಿ. 10 ದಿನಗಳ ಕಾಲ ಚಾಮುಂಡೇಶ್ವರಿ ಆರಾಧನೆ ಯಾವ ರೀತಿ ಮಾಡ್ತೀರಿ ಸರ್ ಅರಮನೆಯಲ್ಲಿ? ಅದು ದಿನನಿತ್ಯ ಬೆಳಗ್ಗೆ ಪೂಜೆ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ. ಸಾಯಂಕಾಲವೂ ಸಹ ಪೂಜಾ ಮತ್ತು ದರ್ಬಾರ್ ಆಗಿದ ನಂತರ ಮಹಾಮಂಗಳಾರತಿ ಇರುತ್ತೆ. ಪೂಜೆಗಳು ಹೆಚ್ಚು ಸಮಯ ತಗೊಳ್ಳುತ್ತೆ. ಬೆಳಗ್ಗೆ ಒಂದು 4 ಅವರ್ ಆದರೂ ಆಗುತ್ತೆ, ಸಾಯಂಕಾಲ ಒಂದು 3 ಅವರ್ಸ್ ಆದರೂ ಪೂಜೆ ಇರುತ್ತೆ. ಮಧ್ಯದಲ್ಲೂ ಸಹ ಒಂದು ದರ್ಬಾರು ನಡೀತಾ ಇರುತ್ತೆ, ಖಾಸಗಿ ದರ್ಬಾರು. ಎಲ್ಲನೂ ಕೂಡ ತಾಯಿಯ ಒಂದು ಆರಾಧನೆಯಲ್ಲೇ ಎಲ್ಲಕ್ಕೂ ಕೂಡ ಅದಕ್ಕೇ ನಾವು ಕೆಲಸವನ್ನು ಮಾಡ್ತಾ ಇರೋದು. ಈಗ ಇಡೀ ರಾಜ ಪರಿವಾರ ಯಾವ ರೀತಿ ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಿದೆ ಸರ್? ನಮ್ಮದು ಪದ್ಧತಿ ಅದು ಸುಮಾರು 400 ವರ್ಷದಿಂದ ಆಚರಿಸ್ತಾ ಬಂದಿದ್ದೀವಿ. ಸೊ ನಮ್ಮದೇನು ಸಿದ್ಧ ಆಗಿರುವಂಥದ್ದು ಏನಿಲ್ಲ, ಅದು ಪ್ರಕ್ರಿಯೆ ಅಂತೆ ಪ್ರತಿ ವರ್ಷ ಹೇಗೆ ನಡೀಬೇಕು ಅದು ನಡೀತದೆ. ನೀವು ಸಂಸದರಾಗಿ ಜನಪ್ರತಿನಿಧಿಯಾಗಿ ಆಯ್ಕೆಯಾದ ನಂತರ ನಡೀತಾ ಇರೋಂಥ ಮೊದಲೇ ಒಂದು ಖಾಸಗಿ ದರ್ಬಾರು, ಇದು ಯಾವ ರೀತಿ ಅನ್ನಿಸ್ತದೆ ಸರ್ ತಮಗೆ? ಅದರಲ್ಲಿ ಏನು ವಿಶೇಷತೆ ಇಲ್ಲ, ನನಗೇನು ವ್ಯತ್ಯಾಸ ಕಾಣೋದಿಲ್ಲ. ಈ ಪಾರಂಪರೆ ಕಲ್ಲಲ್ಲಿ ಕೆತ್ತಿರುವಂಥದ್ದು ಭಾರತೀಯ ಧರ್ಮ ಸಾವಿರಾರು ವರ್ಷದ ಇತಿಹಾಸ ಇದೆ. ಅದು ಆ ಧರ್ಮದ ಶಾಸ್ತ್ರಗಳಿದ್ದಾವೆ, ಇತಿಹಾಸ ಇದೆ, ಪುರಾಣಗಳಿದ್ದಾವೆ ಮತ್ತು ವೇದಗಳಿದ್ದಾವೆ. ಅದೇ ಅಂತೆ ಬರೆದಿದೆ ಅಲ್ಲೇ ಅದೇ ಅಂತೆ ನಡೆಯುತ್ತೆ. ಸಂಸದರ ಕೆಲಸ ಅದು ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ದಸರಾ ಸಮೀಪಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಈಗ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ರಚನೆಗೆ ಸಂಬಂಧಪಟ್ಟಂತೆ ರಾಜಮನೆತನ ಮತ್ತು ಸರ್ಕಾರದ ನಡುವೆ ಒಂದು ರೀತಿ ಸಂಘರ್ಷದ ವಾತಾವರಣ ಇತ್ತು. ಅದೇನಾದ್ರು ಪರಿಣಾಮ ಬೀರುತ್ತಾ ಅಂತ? ಇಲ್ಲ, ನನ್ನ ಪ್ರಕಾರ ಏನೂ ಬೇರಿರಲಿಲ್ಲ. ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ. ಸರ್ಕಾರದ್ದು ಪ್ರಾಧಿಕಾರವನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ನ್ಯಾಯಾಲಯದಲ್ಲಿದೆ ವಿಷಯ. ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದೇ ಅವರ ಆದೇಶದೊಂದಿಗೆ ನಾವು ಮುಂದುವರಿತೀವಿ. ಜಂಬೂ ಸವಾರಿ ಮೆರವಣಿಗೆ ದಿವಸ ತಾವು ಪುಷ್ಪಾರ್ಚನೆಯಲ್ಲಿ ಪಾಲ್ಗೊಳ್ತೀರಾ ಅಂತ? ಸಾಮಾನ್ಯವಾಗಿ ಪಾಲ್ಗೊಳ್ತಾ ಇದೆ. ಈ ವರ್ಷವೂ ಸಹ ಏನಾದರೂ ಅವಕಾಶ ಇದ್ದರೆ, ಅಂದರೆ ನಮ್ಮ ಪೂಜೆಗಳೆಲ್ಲ ಮುಗ್ದಿದ್ರೆ ನಾನು ಪಾಲ್ಗೊಳ್ತೀನಿ. ಧನ್ಯವಾದಗಳು ಸರ್. ಇದಿಷ್ಟು ಯದುವಂಶದ ಮಹಾರಾಜರಾಗಿರುವಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರ ಮಾತು. ಒಟ್ಟಾರೆಯಾಗಿ ಈಗ ಅರಮನೆ ನಗರಿಯಲ್ಲಿ ರಾಜಮನೆತನದ ಒಂದು ಗತವೈಭವ ಮರುಕಳಿಸುವಂತೆ ಖಾಸಗಿ ದರ್ಬಾರ್ಗೆ ಈಗ ಸಿದ್ಧತೆಗಳು ಸಾಗಿದ್ದು ಎಲ್ಲೆಡೆ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.